ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲೇ BDCC ಬ್ಯಾಂಕಿನ ಕುರಿತಾಗಿ, ಅದರಲ್ಲೂ BDCC ನಿರ್ದೇಶಕ ರಮೇಶ್ ಕತ್ತಿಯವರು ಅವರ ಕುಟುಂಬದವರು ಎದ್ದು ನಿಲ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ತಮ್ಮ ಅಧಿಕಾರದ ಹಿಡಿತವನ್ನು ಹಿಡ್ಕೋ ಸಲುವಾಗಿ ಬೆಳಗಾವಿಯನ್ನು ಮತ್ತೆ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬಂದಿದ್ದು. ಅದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಈಗ ಒಂದು ಸಭೆಯನ್ನು ಮಾಡಿಬಿಟ್ಟಿದ್ದಾರೆ BJP ಒಂದು ಪಕ್ಷದ ಹೆಸರಿನಲ್ಲೇ. ಆ ಮೂಲಕ ತಮ್ಮ ಸಂಘಟನೆಯನ್ನು ಬಲ ಮಾಡಿಕೊಂಡು ಕಳೆದು ಹೋದ 3 ಸಂಸ್ಥೆಗಳನ್ನ, ನಿಮಗೆ ಗೊತ್ತದ, BDCC ಒಂದು, ಅದರ ನಂತರ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆದು ಸಂಕೇಶ್ವರ್, ಅದರ ನಂತರದಲ್ಲಿ ಬರುವಂಥದ್ದು ಹುಕ್ಕೇರಿಯ ವಿದ್ಯುತ್ ಸಂಘ. ಇವು 3 ತೊಗೊಳ್ಬೇಕು, ಒಂದೊಂದಾಗಿ ಕಬ್ಜಾ ಮಾಡ್ಕೊಳ್ಬೇಕು ಅನ್ನೋ ದಿಶೆಯಲ್ಲ ದಿಟ್ಟು ಹೆಜ್ಜೆ ನೀಡ್ತಾ ಇದ್ದಾರೆ ಅನ್ನೋದು ಈಗ ಅಲ್ಲಿ ಸುತ್ತಮುತ್ತ ಮಾತಾಡೋದಷ್ಟಲ್ಲ, ವರದಿಗಳು ಬರ್ತಾ ಇದ್ದಾವೆ. ಅಂದ್ರೆ ರಮೇಶ್ ಕತ್ತಿ ಅವರು ಸಜ್ಜಾಗಿದ್ದಾರೆ, ಅಂದರೆ ಅವ್ರ ಕುಟುಂಬದವರು ಸಜ್ಜಾಗಿದ್ದಾರೆ. ನಮ್ಮಲ್ಲಿ ಒಕ್ಕಟ್ಟದ, ನಮ್ಮಲ್ಲಿ ಒಕ್ಕಟ್ಟು ಮುರಿದಿಲ್ಲ, ನಮ್ಮ ಉಂಟು ಮಾಡುವಂಥ ನಾವೆಲ್ಲ ದೂರ ಸರಿಸ್ತಾ ಇದ್ದೀವಿ, ನಮಗೆ ಮೋಸ ಮಾಡಿದರು ನಮ್ಮವ್ರು ನಂಬಿದವರು ಅನ್ನೋ ಘನಘೋರ ಒಂದು ಆರೋಪ ಮಾಡಿಕೊಂಡು ಮಾಡಿ ನಾವು ಪುನರ್ ಎದ್ದು ನಿಲ್ಲುವಂಥ ಕೆಲಸ ಮಾಡ್ತೀವಿ. 3 ತೊಗೊಳ್ತೀವಿ ನಾವು. ಅದರಲ್ಲಿ ಒಂದು 50 ಕೋಟಿ ರೂಪಾಯಿ ಸಾಲ ಕೇಳಿ ಸಿಕ್ಕಿರಲಿಲ್ಲ, ಅದಕ್ಕೆ ನಾವು ಅದನ್ನು ಏನಪ್ಪ ಲೀಸ್ ಮೇಲೆ ಕೊಡಬೇಕು ಅನ್ನೋಂಥ ಮಾತಾಡಿದಾಗ ಎಸ್ ಅನ್ನೋಂಥ ನಮಗೆ ಕೆಲವೊಂದಿಷ್ಟು ಜನ ಮೋಸ ಮಾಡಿದರು ಅನ್ನುವಂಥ ಮಾತುಗಳನ್ನು, ಇನ್ನೂ ಅನೇಕ ಮಾತುಗಳನ್ನು ಆ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಈ ಸಂದರ್ಭಗಳಲ್ಲಿನ ತಮ್ಮ ಮನದ ಮಾತುಗಳನ್ನು ಇವರು ಹೇಳ್ತಾ ಇರ್ತಾರೆ, ಹೇಳಿದ್ದಾರೆ. ಅಂದರೆ ಈ ಹುಕ್ಕೇರಿ ತಾಲೂಕಿನಲ್ಲಿ ಮತ್ತೆ ಪುನರ್ ತಮ್ಮ ಹಿಡಿತವನ್ನು ಸಾಧಿಸುವಂಥ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹುಕ್ಕೇರಿ ಅಷ್ಟೇ ಅಲ್ಲ, ಸುತ್ತಮುತ್ತಿನ ತಾಲೂಕುಗಳಲ್ಲೂ. ಯಾಕಂದರೆ ಕಾರ್ಯಕರ್ತರ ಸಭೆ, ಕಾರ್ಯಕರ್ತರು ಓಡಾಡಿ ಮಾಡುವಂಥವರು, ಕಾರ್ಯಕರ್ತರಿಗೆ ಆ ದಿಶೆಯಲ್ಲೇ ಒಂದು ಬೆಂಬಲ ಸೂಚಿಸುವಂಥ ಕೆಲಸವನ್ನು ನಮ್ಮ ರಮೇಶ್ ಕತ್ತಿ ಮತ್ತು ಅವರ ಕುಟುಂಬದವ್ರು ಮಾಡ್ತಾಯಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ನಾವು BDCC ಬ್ಯಾಂಕನ್ನಾಗಲಿ ಇವು ಇನ್ನುಳಿದ 2 ಬಿಡೋದಿಲ್ಲ, ನಾವು ಕಾಂಪಿಟೇಷನ್ ಮಾಡ್ತೀವಿ ಅಂತೇಳಿ. ಮತ್ತು ಒಂದು ಏನು ಭರೋಸೆ ಅವರಿಗಪ್ಪ ಅಂತಂದರೆ, ಇಲ್ಲೇ ಲಿಮಿಟೆಡ್ ವೋಟರ್ಸ್ ಇರ್ತಾರೆ, ರೈತರು ಇರ್ತಾರೆ, ಮೆಂಬರ್ಸ್ ಇರ್ತಾರೆ, ಅದರದ್ದು ಏನಪ್ಪ ಅಂದ್ರೆ ಶೇರ್ ಹೋಲ್ಡರ್ಸ್ ಇರ್ತಾರೆ. ಆ ಶೇರ್ ಹೋಲ್ಡರ್ ಮೇಲೆ ವಿಶೇಷವಾಗಿ ಆ ಭಾಗದಲ್ಲೇ ಕತ್ತಿ ಸಹೋದರದು, ಕತ್ತಿ ಫ್ಯಾಮಿಲಿ ಹಿಡಿತು ಭಾಳ ಅದ ಅನ್ನೋದು ಈಗಾಗಲೇ ಸ್ಪಷ್ಟ ಅಂಥ ವಿಷಯ. ರಮೇಶ್ ಕತ್ತಿ ಅವರಂತೂ EB ಪಾಟೀಲ್ ಮೂಲಿಗೆ ಸರಿಸಿದ್ರು ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಅದರ ನೆಲೆಯಲ್ಲಿ ಏನಾದ್ರು ನಮ್ಮ ಕೈಯಲ್ಲಿ ಉಳಿಸ್ಕೊಂಡಿದ್ದರು, ಜೊತೆಗೆ ತಮ್ಮದೊಂದು ಭಾಗ್ಯವಾಡಿ ಶುಗರ್ ಫ್ಯಾಕ್ಟ್ರಿ ಹಾಕಿಕೊಂಡು ತಮ್ಮ ತಂದೆಯವ್ರ ಹೆಸರು ಮಾಡ್ಕೊಂಡು ಹೊರಟಿದ್ರು. ಆದರೆ ಏಕಾಏಕಿ ಸಡನ್ ಡಿಪಾರ್ಚರ್ ಬಿಟ್ಟು ಹೋದಕ್ಕಾಗಿ ಉಮೇಶ್ ಅವ್ರು ನೋಡ್ರಿ, ಸಾವು ಯಾರನ್ನೂ ಬಿಡೋ ಹಾಗಿಲ್ಲ. ಇವತ್ತು ಅವರು, ನಾಳೆ ನಾವು, ಇದು ನಡೆಯೋದು ನಿರಂತರ. ಆದರೂ ಇದ್ದವರು ಅದಕ್ಕೆ ಹೋರಾಟ ಮಾಡಿ ಮತ್ತೆ ಮರಳಿ ಅದನ್ನು ರಿಗೈನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಆದರೂ ಆ ದಿಶೆಯಲ್ಲಿ ಹೆಜ್ಜೆ ಇಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಉಮೇಶ್ ಕತ್ತಿ ಅವರ ಮಗ ನಿಖಿಲ್ ಅವರದು ಸಹಿತ, ಪೃಥ್ವಿ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಇವರೆಲ್ಲರೂ ನಾವೆಲ್ಲ ಒಂದಿದ್ದೀವಪ್ಪ, ನಮ್ಮ ತಂದೆಯವರಾಗಿ ನಾವು ಮರಳಿ ಪಡಿತೀವಿ ಅನ್ನುವಂಥ ಮಾತು. ಯಾಕಂದರೆ ಈ ವಿಷಯದಲ್ಲಿ ನಾವು VL ಪಾಟೀಲ್ ಕುಟುಂಬ ನೋಡಿದ್ದೀವಿ. ನಾವು VL ಪಾಟೀಲ್ ಕುಟುಂಬ ಮೊದಲಷ್ಟು ರಾಜ್ಯ ಜಿಲ್ಲಾ ಮಟ್ಟದಲ್ಲ ತಾನು ಹಿಡಿದು ಒಂದು ಸಾಧಿಸಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಅದ. ಕಾರಣ ಅದೇನೋ ಅವ್ರಿಗೆ ಬಿಟ್ಟಂಥದ್ದು. ಬಟ್ ಅನೇಕ ಕಾರಣಗಳು ಇರ್ತವೆ. ಇಲ್ಲಂತಲ್ಲ, ಒಂದು VL ಪಾಟೀಲ್ರು ಅನ್ನುವಂಥ ದೊಡ್ಡ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ಉತ್ತರ ಕರ್ನಾಟಕದಲ್ಲೇ. ಅವ್ರು ಏಕಾಗಿ ಹೋದ ತಕ್ಷಣ ವ್ಯಾಕೆಂಟಾಗಿ ಆ ಪ್ರಮಾಣದಲ್ಲಿ ಅವರ ವ್ಯಕ್ತಿತ್ವ ಬೆಳೀಲಿಲ್ಲ ಅವ್ರ ಮಕ್ಕಳು ಅನ್ನೋದು ಒಂದು ಸಣ್ಣ ಉದಾಹರಣೆ ಹೇಳ್ಬೋದು ನಾವು. ಇನ್ನುಳಿದು ಏನಪ್ಪ ಅಂತಂದ್ರೆ, ಅವ್ರ ತಂದೆಯವರಿದ್ದಾಗ ಅವ್ರ ವಿರೋಧಿಗಳು ಯಾವ ರೀತಿಯಾಗಿ ಮೂಲಿ ಸೇರಿದ್ರು, ಅವ್ರು ಬಿದ್ದು ಹೋದ್ಮೇಲೆ ಸಹಜವಾಗಿ ಅವರಲ್ಲಿ ಎದ್ದು ನಿಂತ ಕುಟುಂಬದ ವಿರೋಧವಾಗಿ ಅನೇಕ ಡೆವಲಪ್ಮೆಂಟ್ ಮಾಡಿದರು. ಅದರಲ್ಲೂ ದೇವರಾಜ ಅರಸರಿದ್ದಾಗ ಅಲ್ಲೇ ಅವ್ರು ರಿಸರ್ವೇಷನ್ ಮಾಡಿದ್ರಿಂದ ಅದು ಇವತ್ತಿಗೂ ತೆಗೆದಿಲ್ಲ ರಿಸರ್ವೇಷನ್. ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ರಾಯಬಾಗ್ ಆಗಿರ್ಬೋದು, ಜೊತೆ ಕುಡಿಸಿ ಮತ್ತೊಂದು ಸೇರಿಸಿ ಅಲ್ಲೇ ನೇರವಾಗಿ ರಾಜಕೀಯ ಇಳಿದಂಥ ಒಂದು ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದಾರೆ ಅವ್ರಿಗೆ. ಹೀಗಾಗಿ VL ಪಾಟೀಲರು ಅವ್ರ ಮಕ್ಕಳು ಆ ಪ್ರಮಾಣದಲ್ಲಿ ಪ್ರಭಾವ ಮಾಡಲಿಲ್ಲ. ಅದರ ನಂತರ ಉಮೇಶ್ ಕತ್ತಿಯವರು ಅದರ ಲಾಭ ಮಾಡಿಕೊಂಡ್ರು, ಬೆಳೆದ್ರು, ತಾವು ಬೆಳೆಸಿಕೊಂಡ್ರು. ಅದ್ರ ಕೆಳಗೆ ಹಿರಾದಲ್ಲೇ ಮತ್ತು ಜೊತೆಗೆ ಜಿಲ್ಲೆಯಲ್ಲೇ ಉಸ್ತುವಾರಿಗಳಾಗಿ ಭಾಳಷ್ಟು ಹಿಡಿದು ಸಾಧಿಸಿ BDCC ಅಂತ ಮಂಡಲದಲ್ಲಿ ನೋಡಿದ್ರೆ ಇವತ್ತು ಉಸ್ತುವಾರಿ ನಮ್ಮ ಸತೀಶ್ ಅವರು ಇದ್ದಾರೆ. ಅವರು ನಮ್ಮ ಕೈಯಲ್ಲಿ ತಗೋಬೇಕಪ್ಪ ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಅವರ ಬ್ರದರ್ ಬಾಲಚಂದ್ರ ಅವರಾಗಿರ್ಬೋದು, ಅವರು ಕುಟುಂಬ ಸಹಿತ ಪ್ರಯತ್ನ ಮಾಡ್ತಾರೆ. ಅಂದರೆ ಈ ಕುಟುಂಬಗಳ ಮಧ್ಯೆ ಈಗ ಶುರುವಾಗಿದೆ. ಉಮೇಶ್ ಕತ್ತಿ ಅವರು ಈ ತಮ್ಮ ಕುಟುಂಬದ ಪ್ರಾಬಲ್ಯವನ್ನು ಬಿಟ್ಟು ಕೊಡೋ ಹಾಗಿಲ್ಲ ಜಿಲ್ಲಾ ಮಟ್ಟದಲ್ಲಿ ಅಂತ. ಅವರು ಜಾರಕಿಹೊಳಿ ಕುಟುಂಬದವರು ನಾವು ಈ ಸಲ ಅದನ್ನು ನೋಡಿ ಬಿಡಬೇಕಪ್ಪ ಅನ್ನುವಂಥ ಆಟಕ್ಕೆ ಬಿದ್ದಂಥ ಒಂದು BDCC ಕುಸ್ತಿ ಕಣ ಇದು.
ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಮುಖ್ಯ ಅಲ್ಲ. ಇದರಲ್ಲಿ ಯಾರು ಚಾಣಕ್ಯರಾದ್ರೆ ಯಾರು ಜನ ಅಂದರೆ ಅದರಲ್ಲೂ ರೈತರು ಇವರಿಬ್ಬರಲ್ಲಿ ಯಾರನ್ನು ಸ್ವೀಕಾರ ಮಾಡ್ಬೋದು, ಯಾರಿಗೆ ಸಪೋರ್ಟ್ ಮಾಡ್ಬೋದು, ಯಾರ ಪರ ಇದ್ದಂಥ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೋಬೋದು ಅನ್ನೋದು ಇವತ್ತು ಭಾಳ ಚರ್ಚೆ ವಿಷಯ. ಜಿಲ್ಲೆಯಾದ್ಯಂತ ಚರ್ಚೆ ಜೋರ್ದಾರ್ ನಡೆದದು. ಈ ಸಂದರ್ಭದಲ್ಲಿ ಯಾಕೋ ಏನೋ ಮೌನ ಆಗಿದ್ದರು ರಮೇಶ್ ಕತ್ತಿ ಆಯಿತು, ಅವ್ರ ಮಗ ಅವರ ಅಣ್ಣನ ಮಗ ನಿಖಿಲ್ ಕತ್ತಿ ಅವರಾಯ್ತು, ಪೃಥ್ವಿ ಅವರಾಯ್ತು, ಇವರೆಲ್ಲ ಯಾಕೋ ಮೌನ ಆಗಿದ್ದಾರೆ ಅಂತ ಅನ್ನೋದ್ರೊಳಗೆ ಈಗ ನಾವು ಮೌನ ಆಗಿಲ್ಲಪ್ಪ, ನಾವು ಸಿಂಹ ಎದ್ದಿದ್ರು ಬಿಡೋದಿಲ್ಲ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅದನ್ನು ಮರಳಿ ಉಮೇಶ್ ಕತ್ತಿ ಅವ್ರ ಸಮಯದಲ್ಲಿ ಏನಿತ್ತು ಅದೇ ರೀತಿ ನಾವು ಮಾಡ್ತೀವಿ, ಈಗ ಮೊದಲು ಈ 3 ಸಂಸ್ಥೆಗಳು ನಮ್ಮ ಕೈಗೆ ತೊಗೊಳ್ತೀವಿ ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ ಅನ್ನುವಂಥ ಮಾತು. ಈ ಹಠಕ್ಕಾಗಿ ಅವರೊಬ್ಬರಿಂದ ಇದು ಸಾಧ್ಯನಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಮಾತ್ರ ಇವತ್ತದು ಇಲ್ಲಂತಲ್ಲ. ಯಾಕಂದ್ರೆ ಉಮೇಶ್ ಕತ್ತಿ ಅವರಿದ್ದಾಗ ಅವ್ರ ಮಂತ್ರಿನೋ ಮತ್ತೇನೋ ಹಾಗೆ ಒಂದು ರಾಜಕೀಯ ಅಧಿಕಾರದಲ್ಲಿದ್ದರು. ಇವತ್ತು ರಾಜಕೀಯ ಅಧಿಕಾರ ಇಲ್ಲ ಅನ್ನೋದು ಒಬ್ಬರು ನಿಖಿಲ್ ಕತ್ತಿಯವರು ಇವತ್ತು ಈ ಒಂದು ಹುಕ್ಕೇರಿ ತಾಲೂಕದ ಅಲ್ಲಿಯ ಒಬ್ಬ ಶಾಸಕರಾಗಿದ್ದಾರೆ ವಿನಃ ಒಂದು ರಾಜ್ಯ ಮಟ್ಟದ ಯಾವುದೇ ಒಂದು ಪ್ರಬಲವಾದ ಪೋಸ್ಟ್ನ ಹಿಡಿದಿಲ್ಲ ಅನ್ನೋದಷ್ಟೇ ಸತ್ಯದ ಇಲ್ಲಂತಲ್ಲ. ಆದರೆ ಇವತ್ತು ಜಾರಕಿಹೊಳಿ ಕುಟುಂಬದವ್ರು ಹಾಗಲ್ಲ, ಜೊತೆಗೆ ಉಸ್ತುವಾರಿ ಆಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಆಗಿದ್ದಾರೆ, ಅವ್ರ ಬ್ರದರ್ ಇಬ್ಬರು MLAಗಳಿದ್ದಾರೆ, ಒಬ್ಬ MLC ಇದ್ದಾರೆ. ಹೀಗಾಗಿ ಇಡೀ ಜಿಲ್ಲೆಯ ಮೇಲಿನ ರೈತರ ಹಿಡಿತ ಆಗಿರ್ಬೋದು, ಅದೇ ಕಾಲಕ್ಕೆ ಪ್ರಾಥಮಿಕ ಪತ್ತಿನ ಸಂಘಟನೆಗಳಾಗಿರ್ಬೋದು, ಇವುದ್ರಲ್ಲಿ ಸಹಿತ ಈಗಾಗಲೇ ಅವರು MLC ಆಗಿದ್ದರು. ನಮ್ಮ ಇವರು ಸತೀಶ್ ಜಾರಕಿಹೊಳಿ ಅವರು ಸಹಿತ ಹಿಡಿದುಗಳಿದ್ದಾರೆ. ಮತ್ತು ಜೊತೆಗೆ ಇವತ್ತೊಬ್ಬರು MLC ಇದ್ದಾರೆ, ನಮ್ಮ ಲಖನ್ ಜಾರಕಿಹೊಳಿ ಅವರು. ಇವರೆಲ್ಲರ ಒಂದು ಹಿಡಿತವನ್ನು ಇವ್ರು ಸಲ್ಲಿಸ್ಲಿಕ್ಕೆ ಸಾಧ್ಯದನ. ಮತ್ತು ಇವ್ರಿಗೇನು ಬೆಂಬಲ ಸೂಚಿಸಿದ್ರು ಒಂದು ಕಾಲಕ್ಕೆ ಇವ್ರು ಹಿಂದಿದ್ದರು, ಅವರೆಲ್ಲ ಇವತ್ತು ಜಾರಕಿಹೊಳಿ ಜೊತೆಗೆ ಅಥವಾ ಇನ್ನೊಂದರ ಜೊತೆಗೆ ಏನು ಗುರುತಿಸಿಕೊಂಡಾರ ಅವರು ಮರಳಿ ಬರಲಿಕ್ಕೆ ಸಾಧ್ಯ ಇದೆ ಅಂದಾಗ ಮೋಸ್ಟ್ಲಿ ಬರೋದಿಲ್ಲ ಅನ್ನೋಂಥ ಕಾರಣಕ್ಕೆ ನಾವು ಹೊಸ ಮಂದಿ ಹುಡುಕ್ತಾ ಇದ್ದೀವಿ ಅನ್ನೋಂಥ ಮೆಸೇಜು ಕೊಡ್ತಾ ಇದ್ದಾರೆ. ಕಾಲಕ್ಕೆ ಒಂದು ಕಡೆ ಮೆಸೇಜ್ ಕೊಡ್ತಾ ಇದ್ದಾರೆ, ಹೊಸ ಮಂದಿನ ಹುಡುಕ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ನಮ್ಗೆ ಮೋಸ ಮಾಡಿದ್ರು ನಮ್ಮವ್ರು ನಂಬಿದವರು ಅಂತೇಳಿ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಈ ಚಿಕ್ಕೋಡಿ ಭಾಗದಲ್ಲೇ ಇವರು BDCCಗೆ ವಿಶೇಷವಾಗಿ ಕತ್ತಿ ಕುಟುಂಬದವರು ಮ್ಯಾಕ್ಸಿಮಮ್ ಶೇರ್ ಹೋಲ್ಡರ್ಗಳನ್ನ ಮಾಡ್ಕೊಂಡಿದ್ದಾರೆ ಅಥವಾ ಮೆಂಬರ್ಗಳು ಮಾಡ್ಕೊಂಡಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಚಿಕ್ಕೋಡಿ ಭಾಗದ ಎಲ್ಲ ಕ್ಷೇತ್ರಗಳ ಬಗ್ಗೆಯೂ ಅವ್ರಿಗೆ ನಾಲೆಜ್ ಇರೋದರಿಂದ, ಪ್ರಾಥಮಿಕ ಸಂಬಂಧಗಳು ಇರೋದರಿಂದ ಭಾಳಷ್ಟು ಜನ ಅವ್ರಿಗೆ ಒಲಿಬೋದು ಅನ್ನೋದು ದೂರದ ಆಸೆ ಅವ್ರಿಗೆ. ಆದರೆ ಇವತ್ತು ಇವ್ರು ಬೆನ್ನು ಹತ್ತಾರ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇಲ್ಲದ. ಆದರೂ ಇವ್ರು ಪ್ರಯತ್ನ ಮಾಡೋದಕ್ಕೆ ಮಾತ್ರ, ಯಾಕಂದರೆ ಪ್ರಜಾಪ್ರಭುತ್ವ ಜೀವಂತಿರೋದು ವಿರೋಧ ಪಕ್ಷಗಳಿಂದ. ವಿರೋಧ ಪಕ್ಷ ಗಟ್ಟಿದ್ದಾಗ ಮಾತ್ರ ಆಳುವವ ಸ್ವಲ್ಪ ಎಚ್ಚರ ಇರ್ತಾನೆ. ಆ ದಿಶೆಯಲ್ಲೇ ಒಂದಿಷ್ಟು ವಿರೋಧ ಪಕ್ಷ ಹೇಳಲೇಬೇಕಾಗಿದೆ. ಅದರ ನೇತೃತ್ವವನ್ನು ರಮೇಶ್ ಕತ್ತಿಯವ್ರು ತೊಗೊಳ್ಬೋದು, ಇನ್ನುಳಿದವ್ರು ತೊಗೊಳ್ಬೋದು. ಅದರಲ್ಲೂ ಆ ಕುಟುಂಬಕ್ಕೆ ಒಂದು ಏನಪ್ಪ ಅಂತ ಏನದಪ್ಪ ಅಂತಂದ್ರೆ ಉಮೇಶ್ ಕತ್ತಿಯವರಿಂದಾಗ ಅವರಲ್ಲೂ ಒಂದಿಷ್ಟು ಈ ಒಂದು ಪಾಳೆಗಾರಿಕೆ ಮನೋವೃತ್ತಿ, ನಾವು ಗೆಲ್ಲಬೇಕು ಅನ್ನೋಂಥ ಮನೋವೃತ್ತಿ, ಸಾಧಿಸಬೇಕು ಅನ್ನೋಂಥ ಹಠ, ಮತ್ತು ಆರ್ಥಿಕವಾಗಿ ಭದ್ರೂ ಇದ್ದಾರೆ. ಹೀಗೆಲ್ಲ ದೃಷ್ಟಿ ಇಟ್ಟುಕೊಂಡು ಮತ್ತು ಸಂಬಂಧಗಳು ಇದ್ದಾವೆ. ಮತ್ತು ಇಲ್ಲೇ ವಿಶೇಷವಾಗಿ ನಾವು ಲೆಕ್ಕ ಹಾಕಿದಂಗೆ ಭೂಮಿಗಳು ಮುಖ್ಯದ, ರೈತರು ಮುಖ್ಯದರ. ಭೂಮಿಗಳು ಹೆಚ್ಚಿಗೆ ಯಾರ ಕೈಲಿದಾವಪ್ಪ ಅಂದ್ರೆ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಹೆಚ್ಚದವು. ಹೀಗಾಗಿ ಅವರು ವಿಶೇಷವಾಗಿ ಲಿಂಗಾಯತ ದೃಷ್ಟಿ ಇಟ್ಕೊಂಡು ದೃಷ್ಟಿ ಇಟ್ಟುಕೊಂಡು ಮತ್ತು ಸ್ವತಃ ಏನಪ್ಪ ಅಂತಂದ್ರೆ BJP ಹಿಂದುತ್ವ ಮತ್ತು ಮೇಲ್ಜಾತಿಯ ದಿಶೆಯಲ್ಲಿ ಎಲ್ಲರ ಜೊತೆ ಸಂಪರ್ಕ ಇರೋದರಿಂದಾಗೆ ಸ್ವಲ್ಪ ರಮೇಶ್ ಅವರು ಸ್ವಲ್ಪ ಸ್ಟಫ್ ಆದಂಥ ಗಟ್ಟಿಮುಟ್ಟಾದಂಥ ವಿರೋಧ ಮಾಡ್ಬೋದು ಅಂತೇಳಿ. ಆದರೆ ನಮ್ಮ ಸತೀಶ್ ಅವರಾಗಲಿ ಬಾಲಚಂದ್ರ ಅವರಾಗಲಿ ಅವರೇನು ಸಾಮಾನ್ಯರಿಲ್ಲ, ಎಲ್ಲರ ಜೊತೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಲಿಂಗಾಯತ್ ಲಾಬಿ ಜೊತೆಗೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇತ್ತೀಚೆಗೆ ಜೊತೆಗೆ ತಮ್ಮದೇ ಅಂತ ಒಂದು ಅಹಿಂದ ಸಂಘಟನೆ ಅಥವಾ OBC ಸಂಘಟನೆಗಳು ಮಾಡ್ಕೊಳ್ತಾ ಇದ್ದಾರೆ. SC ಜೊತೆ ಜೋಡಿಸ್ಕೊಳ್ತಾ ಇದ್ದಾರೆ. ನಮ್ಮ ಆದಿವಾಸಿಗಳು ಅಥವಾ ನಮ್ಮ ದಲಿತರನ್ನು ಅವರು ನಾವು ನಿಮ್ಮ ನಾಯಕರಪ್ಪ ಅನ್ನುವಂಗೆ, ನಮ್ಮಿಂದ ಸಾಧ್ಯ ನಿಮ್ಮ ಅನ್ನುವಂಥ ಕಾರಣಕ್ಕೆ. ಆದರೆ ಭೂಮಿಗಳವರು ಕಡಿಮೆ ಇರೋದ್ರಿಂದಾಗಿ ಮೆಂಬರ್ಸ್ ಕಡಿಮೆ ಇರ್ಬೋದು ಅಂತೇಳಿ ಒಂದು ತರ್ಕ ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪೋ ಗೊತ್ತಿಲ್ಲ, ಒಂದು ತರ್ಕ ಮಾಡುವಂಥದ್ದು. ಮತ್ತು ಭೂಮಿಗಳು ಹೆಚ್ಚಿರೋದು ನಮ್ಮ ಉಳಿದ ಮೇಲ್ವರ್ಣೆ, ಅದರಲ್ಲೂ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥದ್ದು, ಪಂಚಮಸಾಲಿ ಅವ್ರಿಗೆ ಸೇರಿದಂಥದ್ದು, ಇವರೆಲ್ಲ ಹೆಚ್ಚು ಇರೋದ್ರಿಂದಾಗಿ ಇವರು ಎಷ್ಟರ ಮಟ್ಟಿಗೆ ಈ ರೈತರು ಎಷ್ಟರ ಮಟ್ಟಿಗೆ ಜಾರಕಿಹೊಳಿ ಕುಟುಂಬ ನಂಬ್ತಾರೆ ಅನ್ನೋದು ಇಲ್ಲಿ ಭಾಳ ಪ್ರಶ್ನೆ ಅದ. MLA MP ಬೇರೆ ಅದು, ಆದರೂ ಸಹಿತ ಅಲ್ಲಿ ಪ್ರಭಾವ ಇಲ್ಲಂತಲ್ಲ. ಆದರೆ ಒಂದು ಸ್ವಲ್ಪ ಬೇರೆಯಲ್ಲಿ ಒಂದು ಸ್ವಲ್ಪ ದುಡ್ಡು ಏನೋ ಮತ್ತೇನೋ ಹಂಚೆ ಮಾಡುವಂಥದ್ದು ಇವತ್ತು ಕಾಮನ್. ಅದ್ರ ಬಗ್ಗೆ ಎಲ್ಲರೂ ಮಾತಾಡಿಕೊಡ್ತಾ ಇರ್ತಾರೆ. ಇದು ಹೊಸದಂತೂ ಏನಲ್ಲ. ಹೀಗಾಗಿ ಅಲ್ಲಿ ತಮ್ಮ ಡಾಮಿನೆನ್ಸಿ ಮಾಡಿದಂಥ ಜಾರಕಿಹೊಳಿ ಕುಟುಂಬದವರು ಇಲ್ಲಿ ಈ ರೈತರನ್ನು, ಅದು BDCC ಬ್ಯಾಂಕಿನ ರೈತರನ್ನು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಹೀರಾ ಶುಗರ್ ಫ್ಯಾಕ್ಟ್ರಿಯ ರೈತರನ್ನು, ಮತ್ತು ಇದೇ ಕಾಲಕ್ಕೆ ಇದು ಒಂದು ವಿದ್ಯುತ್ತಿದ್ದೂ ಈ ರೈತರದ ಹೆಚ್ಚಿಗೆ ಇವರೆಲ್ಲರನ್ನ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯದನ ಅನ್ನೋದೊಂದು. ಜೊತೆಗೆ ಹೊಸ ಹುರಿಯಾಳುಗಳನ್ನು ಸಹಿತ ಅವ್ರು ಹುಟ್ಟಾಕ್ತಾ ಇದ್ದಾರೆ. ಯಾಕಂದರೆ ಇದು ಹಳೆಯ ಜನ ಅಲ್ಲಿದ್ದಂಥವ್ರು ಆರೈಕೆ ಮಾಡಿದರೆ ಅಲ್ಲಿ ತೊಂದರೆ ಆಗ್ಬೋದು ಅಂತ ಅವ್ರಿಗೂ ಒಂದೇನೋ ಭಯ ಅದ ಎಲ್ಲಿ ಮೂಲೆಯಾಗ. ಹೀಗಾಗಿ ಅವರು MLAಗಳನ್ನು ಯಾದವಾಡ್ರಂಥವ್ರನ್ನ
ಮುಂದಿನ ಪಟ್ಟಣವ್ರನ್ನ ಯಾಕಪ್ಪ ಅಂದ್ರೆ ಇವರು ಕಾಂಗ್ರೆಸ್ಸಿಗೆ ಇರೋದರಿಂದ ಅದಕ್ಕೆ ಅವ್ರ ಪಕ್ಷೇತರಾಗೆ ಈ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಮೊದಲಿಂದನೂ ಇಲ್ಲೊಂದು ಗಮನಿಸ್ಬೇಕಾಯ್ತೇನಪ್ಪ ಅಂತಂದ್ರೆ ಲಕ್ಷ್ಮಣ ಜಾರಕಿಹೊಳಿ ಅವರಿಗೆ ಕತ್ತೆ ಕುಟುಂಬಕ್ಕೆ ಅಷ್ಟು ಕಷ್ಟ. ಅದೇ ಕಾಲಕ್ಕೆ ನಮ್ಮ ಖೋರೆ ಅವ್ರಿಗೆ ಮತ್ತು ನಮ್ಮ ಉಮೇಶ್ ಕತ್ತಿಯವರು ಅಂದ್ರೆ ಕತ್ತೆ ಕುಟುಂಬಕ್ಕೂ ಅಲ್ಲೂ ಅಷ್ಟು ಕಷ್ಟ ಅದ. ಜೊತೆಗೆ ಈಗ ಜೊಲ್ಲೆ ಅವರೊಬ್ಬರು ಸೇರಿಕೊಂಡಿದ್ದಾರೆ. ಇವೆಲ್ಲ ಕಾರಣಗಳಿಂದಾಗೆ ಕತ್ತಿಯವರಿಗೆ ಒಂದು ಸ್ವಲ್ಪ ಈ ಇಲೆಕ್ಷನ್ಗಳು ಒಂದೇನು ಇಲೆಕ್ಷನ್ ಮುಂದಿನ ದಿನದಲ್ಲೇ ಸ್ವಲ್ಪ ತೊಂದರೆ ಕೊಡ್ಬೋದು ಅನ್ನೋದು ಭಾಳ ಜನರ ಅಭಿಪ್ರಾಯ. ಯಾಕಂದರೆ ಸಮೀಪದವ್ರು ನೋಡಿದಾಗ ಗೊತ್ತಾಗ್ತದೆ ಹೌದು ಏನೇನದ ಪ್ರಾಬ್ಲಮ್ ಅಂತೇಳಿ. ಈ ನೆಲೆಗಟ್ಟಿನಲ್ಲೇ ನಮ್ಮ ರಮೇಶ್ ಕತ್ತಿಯವರು ಏನೇನು ಮಾಡಬಹುದು ಏನೇನು ಮಾಡಲಿಕ್ಕಿಲ್ಲ ಅನ್ನೋ ಚರ್ಚೆನೂ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಭಾಳ ಜನ ಮಾತಾಡ್ತಾ ಇದ್ದಾರೆ ಅಷ್ಟು ಸುಲಭ ಇಲ್ಲರಿ ಗೆಲ್ಲುವುದು ಅಂತೇಳಿ. ಆದರೂ ಅವರ ಒಂದು ಕಾನ್ಫಿಡೆನ್ಸ್ ನೋಡಿದಾಗ, ಯಾಕಂದ್ರೆ ಅವರ ಹಳೆಯ ಗೆಳೆಸನಗಳಿದ್ದಾವಲ್ಲ ಭಾಗದಲ್ಲೇ, ರೈತರ ಜೊತೆಗೆ ನೇರಾನೇರ ಸಂಪರ್ಕಗಳಿದ್ದಾವೆ. ಹೀಗಾಗಿ ಇಲ್ಲಿ ರೈತರನ್ನು ಮುಖ್ಯ ಇರೋದರಿಂದಾಗಿ ಮತ್ತು ಹೆಚ್ಚಿಗೆ ಭೂಮಿಗಳು ಮೇಲ್ವರ್ಣೀಯ ಜನ್ಯ ಜಾತಿಗಳು ಇರೋದರಿಂದಾಗಿ ಇಲ್ಲಿ ಯಾಕಂದರೆ ಉಳಿದ ಗತಿ ಇಲ್ಲ. ಇಲ್ಲಿ ಜನರಲ್ ಆಗಿ ಬಿಡಪ್ಪ ಇದು ಎಲ್ಲರೂ ಬರ್ತಾರಂತಿಲ್ಲ. ಯಾಕಂದ್ರೆ ಇಲ್ಲಿ ಸಹಜದ ತಮ್ಮ ಅಧಿಕಾರ ಉಳಿಸುವ ಸಲುವಾಗಿ ಏನೇನು ಗದ್ದಲೆಲ್ಲ ನಡೀತಿರ್ತಾವೆ. ಅದನ್ನು ಇವತ್ತು ಜಾರಕಿಹೊಳಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ರಾಜಕೀಯವನ್ನು ಅವ್ರಿಗೆ ಹೇಳುವಂಥದ್ದು ಏನು ಇಲ್ಲ. ಬಟ್ ಅವರಲ್ಲಿ ಕಾನ್ಫಿಡೆನ್ಸ್ ಅದ, ಅವರಲ್ಲೂ ಕಾನ್ಫಿಡೆನ್ಸ್ ಅದ, ಇವರಲ್ಲೂ ಕಾನ್ಫಿಡೆನ್ಸ್ ಅದ. ಹೀಗಾಗಿ ಗೆಲುವು ಅದು ಅಧ್ಯಕ್ಷ ಸ್ಥಾನ BDCCದು, ಅದೇ ಕಾಲಕ್ಕೆ ಹೀರಾದ ಅಧ್ಯಕ್ಷ ಸ್ಥಾನ ಮತ್ತು ಇಲ್ಲಿ ಒಂದು ಅಧ್ಯಕ್ಷ ಸ್ಥಾನ ನಮ್ಮ ಹುಕ್ಕೇರಿಯ ವಿದ್ಯುತ್ ಸಂಘದ್ದು, ಸಹಕಾರಿ ಸಂಘದ್ದು, ಇವೆಲ್ಲ ಮೂರು ಪಡೆಯೋದು ಮಾತ್ರ ಸಾಧ್ಯನ ಕತ್ತಿಯವ್ರಿಗೆ. ಆದರೆ ಕತ್ತಿಯವ್ರು ಮಾತ್ರ ಆಗಲಪ್ಪ ಏನು ಬೇಕಾದಾಗಲಿ ನಾನು ರೆಡಿ ಇದ್ದೀನಿ ಅಂತೇಳಿ ತಮ್ಮನ್ನು ತಾವು ಶಿವಕ್ಕೆ ಹೋಲಿಸಿಕೊಂಡು ಈಗಾಗಲೇ ಅವರು ಈ ಒಂದು ಕಾಳಗದಲ್ಲಿ ಎಂಟ್ರಿ ಆಗಿದ್ದಾರೆ. ಅಂದರೆ ಇವತ್ತು ತಗಡ ಮುಖಾಬಲ ಅದರಲ್ಲಿ ಎಲ್ಲ ಮಾತಿಲ್ಲ. ಒಂದು ಕಾಲಕ್ಕೆ ಇದೇ AB ಪಾಟೀಲ್ರಿಗೆ, ಇದೇ ಉಮೇಶ್ ಕತ್ತಿಯವ್ರಿಗೆ, ಇದೇ ಜಾರಕಿಹೊಳಿ ಕುಟುಂಬದವರು ಗೆಳೆತನ ಮಾಡಿಕೊಂಡು ಮಾಡಿ ನಮ್ಮ VS ಕೌಜಲ್ಗಿ ಅವರ ವಿರೋಧವಾಗಿ ತಮ್ಮದೇ ಒಂದು ಸಂಘಟನೆ ಮಾಡ್ಕೊಂಡು ಬಂದಿದ್ದರು. ಇವತ್ತು ಅವ್ರು ಬೆಳೆದು ನಿಂತಿದ್ದಾರೆ. ಮತ್ತು ಇದು ಅವ್ರಿಗೆ ಸತೀಶ್ ಅವ್ರಿಗೆ ಗೊತ್ತಿದ್ದ ವಿಷಯ ಇದೆ. ಇದು ನಮ್ಮ ಕಾಲಪ್ಪ ಅಂತೇಳಿ ಮೋಸ್ಟ್ಲಿ ಅವ್ರು ಗೆಲ್ಲುವ ಅವಕಾಶಗಳು ಹೆಚ್ಚಾಗಿದ್ದಾವಪ್ಪ. ಅಂದ್ರೆ ಇವತ್ತು ಎದುರಾಳಿಗಳಲ್ಲಿ VL ಪಾಟೀಲ್ ಅಂತ, ಉಮೇಶ್ ಕತ್ತಿ ಅಂತಹ ಒಂದಿಷ್ಟು ಬಲಿಷ್ಠನೂ ಆಯಿತು, ಜನಸಂಪರ್ಕದಿಂದ ನಾಯಕರು ಇಲ್ಲ. ಅಶೋಕ್ ಪಟ್ಟಣರಾಗಿದ್ದರೂ ಸಹಿತ ತಮ್ಮ ಕ್ಷೇತ್ರಕ್ಕೆ ಆಗಿದ್ದಾರೆ. ಯಾದವಾಳವ್ರ ಜೊತೆಗೆ ಅಲ್ಲೇ ತಿಕ್ಕಾಡ್ತಾ ಇರ್ತಾರೆ. ಇನ್ನು ನಮ್ಮ ಕೌಜಲ್ಗಿ ಮಾಂತೇಶ್ ಕೌಜಲ್ಗಿ ಅವರು ನಾವು ಗೆದ್ದರೆ ಸಾಕಪ್ಪ ಅನ್ನೋ ಸ್ಥಿತಿ ಒಳಗಿದ್ದಾರೆ ಮಾನಸಿಕವಾಗಿ. ಇನ್ನೇನು ಮಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಮತ್ತು ಅದ ಕಾಲಕ್ಕೆ ಲಕ್ಷ್ಮಣ್ ಸವದಿ ಇವರಿಬ್ಬರಲ್ಲಿ ಮಹತ್ವಾಕಾಂಕ್ಷೆಗಳಿದ್ದಾರೆ. ಏನು ಸಾಧಿಸಬೇಕು ಅಂತ ಹಠ ಅದವರಲ್ಲ. ಜೊತೆಗೆ ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಮಗನ ಬೆಳೆಸ್ಕೋಬೇಕಂತೆ. ಆದರೆ ತಮ್ಮ ಸಿದ್ಧ ಸಾಕಪ್ಪ ಅನ್ನೋ ಮನಸ್ಥಿತಿ ಅವ್ರನ್ನ ತನಿಸ್ತದ. ಭಾಳ ದೊಡ್ಡ ಆ್ಯಂಬಿಷನ್ ಐತೆ ಅವ್ರನ್ನ ತನಿಸೋದಿಲ್ಲ. ಈಗ ಆ್ಯಂಬಿಷನ್ ಇರುತ್ತಿರುವಂಥ ಕುಟುಂಬಗಳು ಯಾವಪ್ಪ ಅಂತಂದ್ರೆ ಒಂದು ಜಾರಕಿಹೊಳಿ ಅವ್ರ ಕುಟುಂಬ, ಎರಡನೇದು ರಮೇಶ್ ಕತ್ತಿ ಅವ್ರದ್ದು, ಮೂರನೇದು ಲಕ್ಷ್ಮಣ್ ಸವದಿ ಅವ್ರದ್ದು, ನಾಲ್ಕನೇದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದು, ಇನ್ನೊಬ್ಬರು ಬರ್ತಾರೆ ಇವ್ರ ಜೊತೆಗೆ ಜೊಲ್ಲೆ ಅವರು. ಎಲ್ಲನೇ ಇವ್ರ ಮಧ್ಯಕ್ಕೆ ಕಳೆದ್ರೆ ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಎಲ್ಲರೂ ಕುತೂಹಲದ. ಯಾಕಂದ್ರೆ BDCC ಬ್ಯಾಂಕಿನ ಗೆಲುವ ಯಾರು ಸಿಗ್ತಿದ್ದೆ ಅವರು ರಾಜ್ಯ ಮಟ್ಟದಲ್ಲೇ ಅವ್ರ ಹೆಸರು ಚೆನ್ನಾಗಿರ್ತದೆ ಅನ್ನೋದು ಅಷ್ಟೇ ಮುಖ್ಯದ. ಅದರಲ್ಲೂ ಇವತ್ತು ಏನಪ್ಪ ಅಂದ್ರೆ ಚಾಲೆಂಜಿಂಗ್ ಇಬ್ಬರ ಮಧ್ಯದಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ಅವ್ರ ನಡಕ. ಜಾರಕಿಹೊಳಿ ಅವರಿಂದ ಗೆಲ್ಲೇಬೇಕಾಗಿದೆ. ಯಾಕಂತಂದ್ರೆ ಇದು ಗೆದ್ದರೆ ನಾವು ಬೆಳಗಾವಿ ಜಿಲ್ಲಾ ಮಂಡಲ ಇಟ್ಕೊಂಡು ನಾವು ಬೇಕಾದ ಮಾಡ್ಬೋದು, ರಾಜಕೀಯ ಸಾಧಿಸ್ಬೋದು ಅನ್ನೋಂಥದ್ದು. ಮತ್ತು ಅವ್ರಿಗೆ ಇನ್ನೂ ಒಂದು ಮುಖ್ಯ ಆ್ಯಂಬಿಷನ್ ಅದಪ್ಪ, ನಮ್ಮಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಲೇಬೇಕು. ಅದರಲ್ಲೂ ಮುಖ್ಯವಾಗಿ ಸತೀಶ್ ಅವರು, ಅದರ ನಂತರ ರಮೇಶ್ ಜಾರಕಿಹೊಳಿ ಅವರು. ಇದು ಅವರಲ್ಲದ ಆ ದಿಶೆಯಲ್ಲಿ ಒಟ್ಟು ಬೆಳಗಾವಿನ ತಮ್ಮ ಕಬ್ಜೆಕ್ಟ್ ಹೋಗಬೇಕು ಅನ್ನೋಂಥದ್ದು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ರಮೇಶ್ ಕತ್ತಿ ಅವರು ನಮ್ಮನ್ನು ಕಳ್ಕೊಂಡ್ರೆ ಏನೂ ಉಳಿದಿಲ್ಲ, ಇದು ನಮ್ಮ ಅಸ್ತಿತ್ವಕ್ಕೆ ಪೆಟ್ಟ ಅನ್ನೋ ಕಾರಣಕ್ಕಾಗಿ ಅವರು ಜೋರ್ದಾರ್ ಪ್ರಯತ್ನ ನಡೆಸಿದ್ರೆ ಯಾರು ಗೆಲ್ತಾರೋ ಗೆಲ್ಲಿ ಅದು ಸಂದರ್ಭಕ್ಕೆ ಬಿಟ್ಟಂಥ ವಿಷಯ ಇತಿಹಾಸ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಚಿತ್ರಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.